ಹಲೋ. ಹಲೋ, ನಮಸ್ಕಾರ ಅಣ್ಣ. ನಮಸ್ಕಾರ ತಾಯಿ. ನಾವು ದೊಡ್ಡಬಳ್ಳಾಪುರ ತಾಲೂಕಿಂದ ಮಾತಾಡ್ತಾ ಇರೋದಣ್ಣ. ದೊಡ್ಡಬಳ್ಳಾಪುರ ತಾಲೂಕು, ಹೇಳಮ್ಮ. ನಮ್ದು ನೀವು ವ್ರತ ಹೇಳ್ಕೊಟ್ಟಿದ್ರಣ್ಣ, 9 ವಾರ ಮಾಡೋದು. ಓಕೆ ಅಮ್ಮ. ಮಾಡ್ತಾ ಇದ್ದೀವಿ, ಈಗ 5ನೇ ವಾರ ಆಗಿದೆ. ಎಲ್ಲ ಒಂದೊಂದೇ ಹಂತವಾಗಿ ಒಳ್ಳೇದು ಬರ್ತಾ ಇದೆಯಣ್ಣ. ಒಳ್ಳೇದಾಗ್ತಾ ಇದೆಯಮ್ಮ. ಒಳ್ಳೇದಾಗ್ತಾ ಇದೆಯಣ್ಣ. ಓಹೋ, ಏನಮ್ಮ, ಏನು ಒಳ್ಳೇದಾಗಿದೆ ತಾಯಿ? ನಮ್ದು ಒಂದು ಕಳೆದೋಗಿತ್ತಣ್ಣ 4 ತಿಂಗಳ ಹಿಂದೆ, ಬೆಳ್ಳಿ ಸ್ಪೂನು. ಬೆಳ್ಳಿ ಸ್ಪೂನು ಕಳೆದೋಗಿತ್ತು. ಓಕೆ ಅಮ್ಮ. ಅದು ನಮ್ಮ ಮಗಳಿಗೆ ಅವ್ರು ಕೊಡ್ಸಿದ್ದಿದ್ದಣ್ಣ. ಯಾರು ಕೊಡ್ಸಿರೋದು? ನಮ್ಮ ಅಳಿಯ ಅವರು. ಓಕೆ. ಅದು ಕೊಡ್ಸಿದ್ರೆ ಮತ್ತೆ ಅವ್ರು ಊರಿಗೆ ಹೋಗ್ಬೇಕಾಗಿತ್ತು ಬಾಣಂತನ ಮುಗಿಸ್ಕೊಂಡು. ಓಕೆ ಅಮ್ಮ. ಆವಾಗ ನಾವು ಆ ಸ್ಪೂನ್ನೆಲ್ಲ ಹುಡ್ಕುದ್ವಣ್ಣ, ಇಲ್ಲಿ ಎಲ್ಲಿ ಹಾಕಿರ್ತೀವೋ ಇಲ್ಲೇ ಹಾಕಿರ್ಬೋದು ಅಂತಾನೆ ಎಲ್ಲಾ ಕಡೆ ಹುಡ್ಕುದ್ವಣ್ಣ ನಾವು. ಓಕೆ. ಸಿಗ್ಲಿಲ್ಲ ಅಣ್ಣ ಅದು. ಮತ್ತೆ ಮತ್ತೆ ಮನೆಯೆಲ್ಲ ಬೇಟೆ ಹಾಕೊಂಡು ಎಲ್ಲ ಹುಡುಕಿದೀವಣ್ಣ, ಸಿಗ್ಲಿಲ್ಲ. ಓಕೆ. ಅದಾದ್ಮೇಲೆ ಸರಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಣ್ಣ. ಆಮೇಲೆ ಇನ್ನು ನಮ್ಮ ಮಗಳಿಗೆ ಅಳಿಯ ಕೊಡ್ಸಿರೋದು, ಅವ್ರು ಯಾವತ್ತಿದ್ರು ಸ್ಪೂನ್ ಕೇಳ್ತಾರಲ್ಲ, ಬಟ್ಲು ತಗೊಂಡೋಗಿದ್ದಾರೆ ಇಲ್ಲಿಂದ. ಸ್ಪೂನ್ ಕೇಳ್ತಾರೆ ಅಂದ್ಬಿಟ್ಟು ಮತ್ತೆ ಬರೋದು, ನಾನು ಹುಡ್ಕೋದು ಎಲ್ಲ ಮಾಡ್ತಾ ಇದ್ನಣ್ಣ. ಓಕೆ. ಆಮೇಲೆ ನೀವು ಹೇಳ್ಕೊಟ್ಟಿದ್ದು 9 ವಾರ ವ್ರತನೂ ಮಾಡ್ತಾ ಇದ್ವಿ. ಸ್ಪೂನ್ ಸಿಗ್ಲಿಲ್ಲ. ಆಮೇಲೆ ಹೋಗ್ಬಿಟ್ಟು ಹೊಸಾದೇ ಒಂದು ತಗೊಂಡು ಅವ್ರ ಮನೆಗೆ ಅವ್ರಿಗೆ ಸ್ಪೂನ್ ಕೊಟ್ವಣ್ಣ. ಕೊಟ್ಟಿದ್ದಾದ್ಮೇಲೆ ನೀವು ಮೊನ್ನೆ ಒಂದು ವಿಡಿಯೋ ಹಾಕಿದ್ರಿ, ಅದೇ ಗುಂಡು ಕಳೆದೋಗಿದೆ, ಮನೆಯಲ್ಲಿ ಎಲ್ಲ ಹುಡುಕಿದ್ವಿ ಸಿಗ್ಲಿಲ್ಲ, ಪೋಣಿಸ್ಬೇಕಾದ್ರೆ ಸಿಕ್ತು ಅಂತ ನೀವೊಂದು ವಿಡಿಯೋ ಹಾಕಿದ್ರಿ. ಹೌದು. ನಾವು ಮೊನ್ನೆ ಗುರುವಾರನೇ 3 ದಿವಸದಲ್ಲಿ ಮಾಡ್ಬಿಟ್ಟು ಗುರುವಾರ ಸಂಜೆ ಅಪ್ಪನಿಗೆ ದೀಪ ಎಲ್ಲ ಹಚ್ಬಿಟ್ಟು, ತುಪ್ಪದ ದೀಪ, ಅಣ್ಣವ್ರು ಹಿಂಗೆ ಹೇಳಿದಾರಲ್ಲ ವಿಡಿಯೋನು ಹಾಕಿದ್ದಾರೆ ಅಂದ್ಬಿಟ್ಟು 11 ರೂಪಾಯಿ ಮೀಸಲು ಕಟ್ಟಿ ಆ ಅಪ್ಪನ ಮುಂದೆ ಇಟ್ಬಿಟ್ಟು ಹೇಳಿದ್ವಣ್ಣ, ಈ ಥರ ಅಪ್ಪ ನಮ್ಮ ವಸ್ತು ಹಿಂಗೆ ಕಳೆದೋಗಿ 4 ತಿಂಗಳಾಗಿದೆ, ಏನೋ ನಿನ್ನ ಇಚ್ಛೆ ಇದ್ರೆ ನಂಗೆ ಸಿಗ್ಬೋದಪ್ಪ, ಮೀಸಲು ಕಟ್ತಾ ಇದ್ದೀನಿ ಅಂತ. ಆಮೇಲೆ ರಾಯರ ಪೋಟದಿಂದ ಒಂದು ಹೂವನ್ನು ಬಿತ್ತಣ ವಿಗ್ರಹದಿಂದ. ಆಯ್ತಪ್ಪ, ಆದ್ರೂ ನಾನು ಎಲ್ಲೋ ಸಂದಿಗೊಂದಿಗೆ ಹಾಕ್ಬಿಟ್ಟು ನಿನಗೆ ಮೀಸಲು ಕಟ್ತಾ ಇದ್ದೀನಿ, ನಮ್ದೇ ತಪ್ಪಿದೆ, ಎಲ್ಲಿ ಹಾಕಿದ್ದೀನಿ ಅನ್ನೋದೇ ನಂಗೆ ಗೊತ್ತಿಲ್ಲ, ಆದ್ರೂ ನಿನ್ನ ಇಚ್ಛೆಯಪ್ಪ, ನಿನ್ ದಯೆ ಇದ್ರೆ ಸಿಕ್ಕುತ್ತೆ ಅಂತ ಅನ್ಕೊಂಡಣ. ಅನ್ಕೊಂಡು ನಿನ್ನೆ ಮಧ್ಯಾಹ್ನ ಇಲ್ಲಿ ಬಂದು ಸುಮ್ಮನೆ ಹಿಂಗೆ ಅಂದೆ ಅಣ್ಣ, ಕೋಲ್ ತಗೊಂಡು ಹಿಂಗೆಲ್ಲ ಕೆದಕ್ದೆ. ಅದೇ ನಾವು ಎಲ್ಲಿ ಹಸು ಮುಸ್ರೆ ನೀರು ಇಡ್ತಾ ಇದ್ವಲ್ಲ, ಅದನ್ನ ತಗೊಂಡೋಗಿ ಆಚೆ ಚೆಲ್ತಾ ಇದ್ವಿ. ಅಲ್ಲೆಲ್ಲ ತುಂಬಾನೇ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ, 4 ತಿಂಗಳಿಂದ ಇರೋದಣ್ಣ ಅದ್ರ ಮೇಲೇನೆ ಎಲ್ಲ. ಆದ್ರೆ ಹಿಂಗ್ ಕಡ್ಡಿ ಎತ್ಕೊಂಡು ಸ್ವಲ್ಪ ಹಿಂಗೆಲ್ಲ ಕೆದಕದ್ನಣ್ಣ, ಸಿಗ್ಲಿಲ್ಲ. ಒಂದ್ ಹಗ್ಗ ಇತ್ತು, ಹಗ್ಗಂತ ಹಿಂಗ್ ಕಿತ್ನಣ್ಣ, ಹಗ್ಗ ಮೇಲಕ್ಕೆ ನಮ್ ಬೆಳೆಸ್ಕೊಂಡ್ ಬಂತಣ್ಣ. ರಾಯರ ಇಚ್ಛೆ ಕಳೆದು ಹೋಗಿ 4 ತಿಂಗಳಾಗಿದೆ. ಬೆಳ್ಳಿ ಸ್ಪೂನು, ಅದು ಗೋಮಾತೆಗೆ, ಅಂದ್ರೆ ನೀವು ಗೋಮಾತೆಗೆ ಆ ಮುಸ್ರಿ ನೀರನ್ನು ಕುಡ್ಸಕ್ ಹೋಗಿದ್ದೀರಾ, ಹೋಗಿ ಮತ್ತೆ ರಿಟರ್ನ್ ಅದನ್ನ ಹಂಗೆ ಅಲ್ಲೇ ಚೆಲ್ಬಿಟ್ಟಿದ್ದೀರಲ್ವಾ? ಹೂನಣ್ಣ, ಮನೆದು ಮುಸ್ರೆ ಅಲ್ಲ ಚೆಲ್ಲಿದೀರಾ. ಅದಕ್ಕ ಎಷ್ಟು ಅದನ್ನ ಹಾಕಿದ್ಮೇಲೆ 4 ತಿಂಗಳಾಗಿದೆ, ಮನೆ ಎಲ್ಲ ಹುಡುಕಿದೀರಾ, ಸಿಕ್ಕಿಲ್ಲ. ಕಳೆದು 4 ತಿಂಗಳಾಗಿದೆ. ಅದ್ರ ಮೇಲೆ ಏನೇನೋ ಕಸ ಎಲ್ಲ ಹಾಕಿದೀವಣ್ಣ ಮತ್ತೆ. ಅದೇ ಇಲ್ಲಿ ಬೇಡದಿದ್ದ ಜಾಗದಲ್ಲಲ್ವಾ ಅದು ಆಗ್ತಾ ಇದ್ದಿದ್ದು. ಹೌದು. ಅದನ್ನೇ ಮತ್ತೆ ತಗೊಂಡೋಗಿ ಮುಸ್ರೆ ನೀರು ಹಾಕಿದೀವಣ್ಣ. ಆದ್ರೂ ನಾನು ರಾಯರಿಗೆ ಹಿಂಗ್ 4 ವ್ರತ ನೀವು ಹೇಳಿದ್ರು ವ್ರತ ಮಾಡ್ಕೊಂಡು ರಾಯರಿಗೆ ಮೊನ್ನೆ ಮೀಸಲು ಕಟ್ಟಿದ್ಮೇಲೆ ನೆನ್ನೆನೆ ಸಿಕ್ಕಿದ್ಯಣ್ಣ ನೋಡಮ್ಮ. ನಿನ್ನೆ ನಿಮ್ ಕೃಪೆ, ರಾಯರ ಇಚ್ಛೆ ಅಣ್ಣ ಅದು. ಅಯ್ಯೋ ನಮ್ದೇನಿಲ್ಲ ತಾಯಿ, ರಾಯರ ಕೃಪೆ. ನೋಡಿ 4 ತಿಂಗಳಾಗಿದೆ ಕಳೆದು ಹೋಗಿ ಬೆಳ್ಳಿ ಸ್ಪೂನು. ಇವಾಗ ಮತ್ತೆ ಎಷ್ಟನೇ ವಾರ ಆಯ್ತಮ್ಮ ನೀವು ಪೂಜೆ ಮಾಡ್ತಾ ಇದ್ದು, ವ್ರತವನ್ನು ಮಾಡ್ತಾ ಇದ್ದು? 4 ವಾರ ಆಯ್ತಣ್ಣ. 4 ವಾರ. ನೀವು ನಿಮ್ಮ ಮಗಳ ವಿಚಾರದಲ್ಲಿ ಕೇಳಿದ್ರಲ್ವಾ ನನ್ನ ಹತ್ರ? ಮದ್ವೆ ವಿಚಾರದಲ್ಲಿ ಕೇಳಿರೋದಣ್ಣ. ಆದ್ರೂ ಇದು ಆಯ್ತಲ್ಲ ಅಣ್ಣ, ಆದ್ರೆ ಹೇಳ್ಬೇಕು ತಾನೆ ನೀವು ನಾವು ಮಾಡಿದ್ದು. ಹೌದಮ್ಮ, ಎಲ್ಲಾ ಒಳ್ಳೇದಾಗುತ್ತೆ ತಾಯಿ. ನೀವೇನ್ ಅಂದ್ಕೊಂಡಿದ್ರೆ ಎಲ್ಲ ಹಂತವಾಗಿ ಎಲ್ಲಾ ಪ್ರತಿಯೊಂದು ಅನುಗ್ರಹ ಮಾಡ್ತಾ ಇದ್ದಾರೆ ರಾಯರು ನಿಮ್ಮಲ್ಲಿ. ನೀವು ರಾಯರಲ್ಲಿ ಕೇಳಿಕೊಂಡ್ರಿ, ತಂದೆ ನನ್ನ ಬೆಳ್ಳಿ ಸ್ಪೂನು ನನ್ನ ಮಗಳದು ಒಂದು ಈ ತರದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅದು ಕಳೆದು ಹೋಗಿ 4 ತಿಂಗಳಾಗಿದೆ, ಅದನ್ನ ಮತ್ತೆ ಸಿಗೋಗ ಮಾಡು ತಂದೆ ಅಂತ ನೀವು ಕೇಳ್ಕೊಂಡಿದ್ದೀರಾ.
ಅದು ಎಲ್ಲಿ ಹೋಗಿಲ್ಲ, ಅಲ್ಲೇ ಇದೆ ಹೋಗಮ್ಮ ಅಂತಂದು ನೋಡಿದ್ರೆ ನೀವು ಅಲ್ಲಿ ಎಲ್ಲಿ ಹಾಕಿದಿರ ಅದನ್ನ ಹುಡುಕಿ ತೆಗೆದು ನೋಡುವಂತ ಸಂದರ್ಭದಲ್ಲಿ ನಿಮ್ಮ ಮತ್ತೆ ಸಿಕ್ತು ಬೆಳ್ಳಿ ಸ್ಪೂನು. ಹೌದಣ್ಣ, ಸಿಕ್ಕಿದೆಯಣ್ಣ. ನೀವು ಹೇಳಿದಕ್ಕೆ ತಾನೇ ಅಣ್ಣ ನಾವು ವ್ರತ ಮಾಡಿದ್ದು. ಅದಕ್ಕೆ ಮುಂಚೆ ನಾವೇನೋ ರಾಯರನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ, ನಮ್ಗೇನು ಗೊತ್ತಿರಲಿಲ್ಲ. ಆದ್ರೆ ಇವಾಗ ನೀವ್ ಹಾಕಿರೋ ವಿಡಿಯೋ, ನೀವ್ ಹೇಳಿದ್ ವ್ರತ, ಈಗ ಮಗನ್ ಮದ್ವೆ ಕೇಳಿದೀವಿ, ಅದು ಆಗುತ್ತೆ ಮುಂದೆ ಅನ್ನೋದು ಅತಿ ಶೀಘ್ರದಲ್ಲೇ ಆಗತ್ತೆ ತಾಯಿ, ಚಿಂತಿಸ್ಬೇಡಮ್ಮ. ನೀವು ಹಿಡ್ದಿರೋದು ಮನುಷ್ಯರ ಪಾದ ಅಲ್ಲ, ರಾಯರ ಪಾದವನ್ನು ಹಿಡ್ದಿದ್ದೀರಾ. ರಾಯರು ಏನಿದ್ದಾರೆ, ನನ್ನನ್ನು ನಂಬ್ಕೊಂಡು ಬಂದಂತ ನನ್ನ ಮಕ್ಕಳು, ನನ್ನ ಭಕ್ತಾದಿಗಳು ಯಾವತ್ತೂ ಅವರಿಗೆ ಸೋಲಿಲ್ಲ. ಅವ್ರಿಗೆ ಯಾವತ್ತೂ ಗೆಲುವಿನ ದಾರಿಯಲ್ಲೇ ನಾನು ಕರೆದುಕೊಂಡು ಹೋಗುತ್ತೇನೆ ಆಯ್ತಣ್ಣ ಅಂತ ಹೇಳಿದ್ದಾರೆ ತಾಯಿ ರಾಯರು. ನೀವ್ ಹೇಳ್ಕೊಟ್ಟಿದ್ ಕಣ, ನಂಗೆ ಸಿಗುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ಅಣ್ಣ. ನಮ್ ಸ್ಕೂಲ್ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಖಂಡಿತ ನಾನು ಅದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಣ್ಣ, ನಮ್ಮ ಮನೆಯಿಂದ ಈ ಕಡೆಗೆ. ಆದ್ರೆ ಇದು ರಾಯರ್ ನೀವ್ ಹೇಳ್ಕೊಟ್ಟಿದ್ ಪೂಜೆ ಮಾಡಿದ್ಕೆ ರಾಯರೇ ನಮಗ್ ಕರುಣಿಸಿರೋದಣ್ಣ. ನಾವಂತೂ ಅದು ಹಂಗೆ ಸಿಕ್ಕಿಲ್ಲ, ಅದ್ರ ಮೇಲೆ ಎಷ್ಟು ಕಸ ಹಾಕಿದೀವಿ ನಾವು. ನೋಡಿ, ಅಷ್ಟೊಂದು ಕಸ ಹಾಕಿದ್ರು ಅಂತ ತಿಪ್ಪೆಯಲ್ಲಿ ಇದ್ರು ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಅಷ್ಟು ಹುಡುಕ್ಬೇಡಮ್ಮ ತಾಯಿ, ಅಲ್ಲೇ ಇದೆ ಅಮ್ಮ. ಹೋಗಮ್ಮ, ತಗೋಗಮ್ಮ, ನಿನ್ ಸ್ಪೂನ್ ಎಲ್ಲಿ ಹೋಗಿಲ್ಲ ಅಂತ ರಾಯರೇ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾರೆ. ಬೆಳ್ಳಿ ಸ್ಪೂನ್ ತಗೋಗಮ್ಮ ಅಂತ. ಒಳ್ಳೇದಾಗ್ಲಿ. ಅದೇ ಮುಖಾಂತರದಲ್ಲಿ ಅತಿ ಶೀಘ್ರದಲ್ಲಿ ನೀವು ಇನ್ನೊಂದು ನನಗೆ ಕರೆ ಮುಖಾಂತರ ತಿಳಿಸ್ತೀರಾ ಯಾವ ರೀತಿಗೆ ಅಂದ್ರೆ, ನಿಮ್ಮ ಮಗನ ಮದುವೆ ಸೆಟ್ ಆಗತ್ತೆ ತಾಯಿ. ಇವತ್ತು ಒಂದು ತಾಯಿ ನನಗೆ ಫೋನ್ ಮಾಡಿದ್ರು. ಆ ತಾಯಿ, ನಾನು ಪೂಜೆ ಮಾಡೋದು ನೀವ್ ಹೇಳ್ಕೊಟ್ಟಂತದಲ್ಲಿ ನಾನು ಪೂಜೆ ಮಾಡಿದೆ, ಇವತ್ತು 8 ವಾರ ಆಯ್ತು. 8ನೇ ವಾರದಲ್ಲಿ ನನ್ನ ಮಗಳಿಗೆ ಒಂದು ಕಂಕಣವಾಗಿ ಬಂತು ಗುರುಗಳೇ ಅಂತ ಹೇಳಿದ್ರು. ಹೌದಾ, ತುಂಬಾ ಖುಷಿ ಆಯ್ತಮ್ಮ ಅಂದೆ. ಇಲ್ಲ, ಅದನ್ನು ವಿಡಿಯೋ ಇವಾಗ ಹಾಕಿದೀನಮ್ಮ, ಅದನ್ನು ನೋಡಬಹುದು. ಪ್ರತಿಯೊಂದು ಪವಾಡಗಳನ್ನು ಏನ್ ಪವಾಡಗಳು ಮಾಡಿರ್ತಾರೆ ರಾಯರು, ಆ ಪವಾಡಗಳು ನಡೆದಿರೋದು ಅದನ್ನೆಲ್ಲ ಪ್ರತಿಯೊಂದು ಹಾಕ್ತಾ ಇರ್ತೀನಿ. ಸಾಧ್ಯವಾದ ಯಾವಾಗ್ಲೂ ಹಿಂಗಾದಾಗ ಮಾಡ್ತೀನಿ ಅಣ್ಣ ನಾನು. ನಿಮ್ಮ ಮಗನ ಮದುವೆಗೆ ನನ್ನನ್ನು ಕರಿಬೇಕು ನೀವು. ಕರಿತೀನಿ ಅಣ್ಣ. ಊಟ ಮಾಡಿಸ್ತೀರಾ? ಮಾಡಿಸ್ತೀವಣ್ಣ. ನಿಮ್ಗೆ ಕರೀದಿರ ಮಾಡಕ್ ಒಳ್ಳೆ ಕಡೆ ಸಿಗ್ಬೇಕಣ್ಣ ಹೆಣ್ಣು. ಸಿಗುತ್ತೆ ತಾಯಿ, ಸಿಗುತ್ತೆ. ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ಹೋಗಮ್ಮ, ರಾಯರ ಪಾದ ಹಿಡ್ದಿದ್ದೀರಾ. ಖಂಡಿತ ಇವಾಗ ಹೆಂಗೆ ನೀವು ಒಂದು ಮಿರಾಕಲ್ ಮಾಡಿದ್ರು, ಅದ್ಭುತ. ಇದು ಪವಾಡ, ಇದು ಆಗುತ್ತೆ ತಾಯಿ, ಆಗುತ್ತಮ್ಮ, ಚಿಂತೆ ಮಾಡ್ಬೇಡ. 25 ಎಲ್ಲರಿಗೂ ಒಳ್ಳೆ ಇದು ವರ್ಷ. ಈ 2025 ಏನು ಇಶ್ಯೂ ಬಂದಿದೆ ಅಲ್ಲಮ್ಮ, ದುರ್ಬಲ ಜಾಸ್ತಿ ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ಕರ್ಮಗಳು ಇರುತ್ತಲ್ಲಮ್ಮ, ಆ ಕರ್ಮಗಳಿಗೆ ಮುಕ್ತಿ ಅನ್ನೋದು ಬಂದಿರುತ್ತೆ. ಅಂದ್ರೆ 25 2 + 5 7 ಅಂದ್ರೆ ಶುಭಗಳಿಗೆ ಎಲ್ಲರಿಗೂ ಒಳ್ಳೇದಾಗತ್ತಮ್ಮ. ಚಿಂತೆ ಮಾಡ್ಬೇಡಿ. ರಾಯರನ್ನ ನಂಬಿ ಪೂಜೆ ಮಾಡ್ತಾ ಇದ್ದೀರಾ. ಅದೇ ಮುಖಾಂತರದಲ್ಲಿ ಪೂಜೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಸಾಧ್ಯವಾದ್ರೆ ನಿಮ್ಮ ಮನೆಗೆ ಹೋಗಿ ಬನ್ನಿ. ಅದು ನಿಮ್ಮ ಮನೆಯ ಮಂತ್ರಾಲಯ. ಅಲ್ಲಿ ಸಾಧ್ಯವಿರುತ್ತೆ. ನೀವು ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ, ಆ ಡೇಟ್ ಫಿಕ್ಸ್ ಮಾಡಿ. ಯಾವತ್ತು ಅಂದ್ರೆ ಈ ಫೆಬ್ರವರಿ ಮಂತ್ ಅಲ್ಲಿ 25ನೇ ತಾರೀಕಿಗೆ ನಾನು ಮಂತ್ರಾಲಯಕ್ಕೆ ಬರುತ್ತೇನೆ ಅಂತ ಒಂದು ಮಾತನ್ನು ತಗೊಳ್ಳಿ. ಆ ಪ್ರತಿ ದಿನ ಒಂದೊಂದು ದಿನ ಕಳ್ಕೊಂತ ಬನ್ನಿ. ಯಾವುದೋ ಸೆಂಟರ್ ನಲ್ಲಿ ಕೆಲಸ ಬಂತಂದ್ರೆ, ಇಲ್ಲ ನಾನು 25ನೇ ತಾರೀಕಿಗೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಬಾಯಿಂದನೇ ಬರುತ್ತೆ. ನಿಮ್ಮ ಮನೆಯವರಿಗೆ ಹೇಳ್ತಾ ಇರಿ, ಇಲ್ಲ 25ನೇ ತಾರೀಕಿಗೆ ಹೋಗೋಣ ರೀ. ನಿಮ್ಮ ಮಕ್ಕಳಿಗೆ ಹೇಳ್ತಾ ಇರಿ, 25ನೇ ತಾರೀಕಿಗೆ ನಾವು ಮಂತ್ರಾಲಯಕ್ಕೆ ಹೋಗೋಣ. ಒಂದೊಂದು ದಿನ ಮೈನಸ್ ಮಾಡ್ಕೊಂತ ಬನ್ನಿ. 25ನೇ ತಾರೀಕು ಬಂತು ಅಂದ್ರೆ ನೀವು ಮಂತ್ರಾಲಯದಲ್ಲೇ ಇರ್ತೀರಾ ತಾಯಿ. ಸರಿ ಅಣ್ಣ, ನಿಮ್ಮ ಆಶೀರ್ವಾದ ಅಣ್ಣ. ಖಂಡಿತಮ್ಮ, ನನ್ನ ತಾಯಿ, ನಂದೆಲ್ಲ ರಾಯರ ಮಗಳಿಗೂ ಕೇಳಿದ್ದೀನಿ ಅಣ್ಣ. ಮಗಳಿಗೂ ಕೇಳಿದೀನಿ ನಿಮ್ಮ ಹತ್ರ, ಗಂಡ್ ಮಗು ಆಗ್ಲಿ ಅಂತ ಆಶೀರ್ವಾದ ಮಾಡಿದೀರಾ. ಖಂಡಿತಮ್ಮ. ಆದ್ಮೇಲೆ ನೀವು ಫೋನ್ ಮಾಡ್ತೀರಾ. ನೀವು ನಿಮ್ಮ ಕರೆಗೋಸ್ಕರ ಕಾಯ್ತಾ ಇರ್ತೀನಿ ತಾಯಿ. ಆಯ್ತಣ್ಣ. ಯಾಕಂದ್ರೆ ಬೃಂದಾವನದಲ್ಲಿ ಇರುವುದು ಸತ್ಯ ರಾಯರು. ಯಾಕಂದ್ರೆ ಆ ರಾಯರು ಇರುವುದರಿಂದನೇ ಎಲ್ಲಾ ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ತಾ ಕುಳಿತಿದ್ದಾರೆ ರಾಯರು. ಹೌದಣ್ಣ, 4 ತಿಂಗಳಾಗಿರೋ ಸ್ಕೂಲ್ ಸಿಗುತ್ತಣ್ಣ. ಎಲ್ಲಾದ್ರೂ ಆಗ್ಲಿ, ನಾವ್ ಎಷ್ಟು 4 ತಿಂಗಳಾಗಿದೆ ಅದು ನಿಮ್ಗೆ ಮೈಂಡ್ ಮತ್ತೆ ಹೋಗ್ಬಿಟ್ಟಿರ್ತೀರ ನೀವು ಅದನ್ನ. ಹೌದಣ್ಣ, ಮರ್ತೋಗಿದ್ವಿ. ಆ ಕಳೆದು ಹೋಗಿರೋದು 4 ತಿಂಗಳಾದ್ಮೇಲೆ ಮತ್ತೆ ಒಳ್ಳೆ ನಿನ್ನೆ ಸಿಗಬೇಕು ಅಂತ ಒಂದು ರಾಯರಲ್ಲಿ ಕೇಳಿಕೊಂಡು ಒಂದು ಪೂಜೆಯನ್ನು ಮಾಡಿ ಮತ್ತೆ ಪೂಜೆ ಮಾಡಿ ಹೋಗಿ ಹುಡುಕ್ತಾ ಇದ್ದೀರಾ. ಅಲ್ಲಿದೆ, ಹೋಗಮ್ಮ ಅಂತ ನಿಮಗೆ ಬೆರಳು ಮಾಡಿ ತೋರಿಸಿದ್ದಾರೆ ರಾಯರು. ಹಾಗಾದ್ರೆ ಅದು ಹೌದಣ್ಣ. ಅದಕ್ಕೆ ಒಳ್ಳೇದಾಗ್ಲಿ ತಾಯಿ. ತುಂಬಾ ಖುಷಿ ಆಯ್ತು ನಿಮಗೆ, ನೀವು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ. ರಾಯರ ಪಾದವನ್ನು ಹಿಡಿದಿದ್ದೀರಾ ನೀವು. ರಾಯರ ಪಾದ ಹಿಡಿದಂತ ವ್ಯಕ್ತಿಗಳಿಗೆ, ಎಲ್ಲಾ ರಾಯರ ಭಕ್ತಾದಿಗಳಿಗೆ, ಅಂದ್ರೆ ರಾಯರ ಮಕ್ಕಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ. ಶುಭವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ತಾಯಿ.